ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಪುಗುಣ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ಟೈನ್ ಸಿನಿಮಾಗಳ ಪ್ರದರ್ಶನಕ್ಕೆ ಅವಕಾಶ ನೀಡದ ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ನಟ ಚಿತ್ರೋತ್ಸವದ ರಾಯಭಾರಿ ಪ್ರಕಾಶ್ ರಾಜ್ ಅವರು ಸಾಕಷ್ಟು ಪ್ರತಿರೋಧವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ, ವಿಧಾನಸೌಧದ ಪೂರ್ವದ್ವಾರದ ಮುಂಭಾಗದಲ್ಲಿ ಚಲನಚಿತ್ರೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಸಾಕಷ್ಟು ಅದ್ದೂರಿಯಾಗಿ ನಡೆಯಿತು. ವೇದಿಕೆಯಲ್ಲಿ ಪ್ಯಾಲೆಸ್ಟೈನ್ ಯುದ್ಧಗಳು ಕೊನೆಗೊಳ್ಳುತ್ತವೆ ಅಂತ ಹೇಳಿ ನಾಯಕರು ಕೈಕುಲುಕಿ ತೆರಳುತ್ತಾರೆ. ಆದ್ರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯ್ತಾ ಇರ್ತಾಳೆ ಎಂಬ ಪದ್ಯ ಓದಿ ಪ್ರತಿರೋಧವನ್ನ ಮಾಡಿದ್ದಾರೆ. ಚಿತ್ರೋತ್ಸವಕ್ಕೆ ಆಯ್ಕೆಯಾದಂತ 5 ಪ್ಯಾಲೆಸ್ಟೈನ್ ಸಿನಿಮಾಗಳ ಪೈಕಿ 5ಕ್ಕೂ ಕೂಡ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡೋದಕ್ಕೆ ಅನುಮತಿ ನೀಡಿದೆ. ಈ ಬಗ್ಗೆ ಮಾತನಾಡಿದಂತ ಪ್ರಕಾಶ್ ರಾಜ್ ಅವರು, ಚಿತ್ರೋತ್ಸವಗಳು ಮಾನವೀಯ ಬಾಂಧವ್ಯ ಬೆಳವಣಿಗೆಗೆ ಕಾರಣವಾಗಬೇಕು, ಆದ್ರೆ ವಿರೋಧವನ್ನ ಮಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿರುವಂತದ್ದು. ಹಾಗಾದ್ರೆ ಏನಿದು, ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಒಂದು ಕಡೆ. ಇನ್ನು ಮುಖ್ಯಮಂತ್ರಿ ಅವರು ನಿನ್ನೆ ಉದ್ಘಾಟನೆಯನ್ನ ಮಾಡಿ ಅದ್ರ ಬಗ್ಗೆ ಕೂಡ ಮಾತನಾಡಿದ್ರು. ಮೊದಲಿಗೆ ಪ್ಯಾಲೆಸ್ಟೈನ್ ಸಿನಿಮಾ ಅಂದ್ರೆ ಏನು, ಯಾಕೆ ಇದಕ್ಕೆ ವಿರೋಧ ಬರ್ತಾ ಇದೆ, ಈ ಎಲ್ಲಾ ವಿಚಾರವನ್ನ ಮಾತನಾಡ್ತಾ ಹೋಗೋಣ. ಇಂದು ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂತ ಒಂದು ವಿವಾದಾತ್ಮಕ ವಿಚಾರ ಅಂದ್ರೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಅದು ಏನಂತ ಅಂದ್ರೆ ಪ್ಯಾಲೆಸ್ಟೈನ್ ಒಂದು ಸಿನಿಮಾ ಯಾಕೆ ಇಷ್ಟು ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇದೆ, ಯಾಕೆ ಇದಕ್ಕೆ ಇಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ, ಮತ್ತೆ ಯಾಕೆ ಪ್ರಕಾಶ್ ರಾಜ್ ಅವರ ಮಾತುಗಳು ಟೀಕೆಗಳ ಸುರಿಮಳೆ ಆಗ್ತಾ ಇದೆ. ಇದು ಸಿನಿಮಾ ವಿಚಾರಕ್ಕೆ ಅಥವಾ ದೇಶಭಕ್ತಿಯೋ ಅಥವಾ ಮಾನವೀಯತೆ ದೃಷ್ಟಿಯಿಂದನೋ ಅಥವಾ ರಾಜಕೀಯದ ನಡುವಿನ ಸಂಘರ್ಷವೋ, ಇದೆಲ್ಲದರ ಬಗ್ಗೆ ಪ್ರಶ್ನೆ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಅರ್ಥ ಮಾಡ್ಕೊಂಡಿರ್ಬೇಕಿರೋದು ಪ್ಯಾಲೆಸ್ಟೈನ್ ಸಿನಿಮಾ ಅಂದ್ರೆ ಏನು, ಯಾಕೆ ಇದಕ್ಕೆ ವಿರೋಧ ಬರ್ತಾ ಇದೆ ಅನ್ನುವಂಥ ವಿಚಾರ. ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಪ್ಯಾಲೆಸ್ಟೈನ್ ಸಿನಿಮಾ ಅಂದ್ರೆ ಏನು, ಪ್ಯಾಲೆಸ್ಟೈನ್ ಸಿನಿಮಾಗಳು ಸಾಮಾನ್ಯವಾಗಿ ಯಾಕೆ ಬರುತ್ತೆ, ಇದಕ್ಕೆ ಯಾಕೆ ಇಷ್ಟು ವಿರೋಧಗಳಾಗ್ತಾ ಇದೆ, ಇದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಪ್ಯಾಲೆಸ್ಟೈನ್ ಸಿನಿಮಾ ಅಂತಂದ್ರೆ ಸಾಮಾನ್ಯವಾಗಿ ಯುದ್ಧದ ನಡುವೆ ಅಂದ್ರೆ ಯುದ್ಧದ ಆಗ್ಬೇಕಿರುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೋವುಗಳಾಗಿದೆ, ನಾಗರಿಕರ ನೋವೇನಿದೆ, ಅಲ್ಲಿ ಮಕ್ಕಳು ಯಾವ ರೀತಿಯಾಗಿ ತೊಂದರೆಗೆ ಒಳಗಾದ್ರು, ಜೊತೆಗೆ ಮಹಿಳೆಯರ ಬದುಕು ಹೇಗಿತ್ತು, ಮಾನವ ಹಕ್ಕುಗಳ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಈ ಸಿನಿಮಾಗಳನ್ನ ಮಾಡ್ಲಾಗುತ್ತೆ. ಇಲ್ಲಿ ಕೇವಲ ಮನರಂಜನೆಗಾಗಿ ಈ ಸಿನಿಮಾಗಳನ್ನ ಮಾಡೋದಿಲ್ಲ, ಜೊತೆಗೆ ಪ್ರಶ್ನೆಯನ್ನ ಕೇಳುವ ರೀತಿ ಅಂದ್ರೆ ಸಮಾಜದ ತಪ್ಪುಗಳನ್ನ, ಸಮಾಜದ ಒಪ್ಪು ತಪ್ಪುಗಳನ್ನ ಕನ್ನಡಿ ಹಿಡಿಯುವ ರೀತಿಯಲ್ಲಿ ಈ ಸಿನಿಮಾಗಳನ್ನ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಯಾಕೆ ಇದಕ್ಕೆ ವಿರೋಧ ಬರ್ತಾ ಇದೆ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಹೌದು, ವಿರೋಧ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಮತ್ತೆ ಯಾರು ಅಂತ ನೋಡೋದಾದ್ರೆ, ನೋಡಿ, ಈಗಾಗಲೇ ಈ ಸಿನಿಮಾಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಬಿಜೆಪಿ ವಲಯದಲ್ಲಿ. ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು ಆ ವಿಚಾರ ಬೇರೆ. ಭಾರತೀಯ ಜನತಾ ಪಕ್ಷ ಅವರ ಬೆಂಬಲಿಗರು ಯಾಕೆ ಇದಕ್ಕೆ ವಾದ ಮಾಡ್ತಾ ಇದ್ದಾರೆ, ಏನ್ ಅವ್ರ ವಾದ ಅಂತ ನೋಡೋದಾದ್ರೆ, ಮೊದ್ಲಿಗೆ ನಾವಿಲ್ಲಿ ಗಮನ ಕೊಟ್ಟು ನೋಡ್ಬೇಕು, ನಮ್ಮ ಭಾರತ ಮತ್ತು ಇಸ್ರೇಲ್ ನಡುವಿನ ಏನು ಒಂದು ಸ್ನೇಹ ಇದೆ, ಸಾಕಷ್ಟು ಅದು ಗಾಢ ಸಂಬಂಧವನ್ನ ಹೊಂದಿರುವಂತದ್ದು. ಈ ರೀತಿಯ ಸಿನಿಮಾಗಳು ಏನಾದ್ರೂ ಭಾರತದಲ್ಲಿ ನಾವು ಅದಕ್ಕೆ ಪ್ರಚೋದನೆ ಕೊಟ್ರೆ, ಅಥವಾ ಈ ರೀತಿಯ ಸಿನಿಮಾಗಳು ಇಸ್ರೇಲ್ ವಿರೋಧಿ ಅಂತ ನಾವೇನಾದ್ರೂ ನರೇಟ್ ಮಾಡಿದ್ರೆ, ಅದನ್ನ ತೋರಿಸಿದ್ರೆ, ನಾಳೆ ಇಸ್ರೇಲ್ನ ನಿಲುವು ನಮ್ಮ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಯಾವ ರೀತಿಯಾಗಿ ಅವರನ್ನ ತಗೊಳ್ತಾರೆ ಅನ್ನುವಂತ ಆತಂಕ ಮೂಡಿಸ್ತಾ ಇರುವಂತದ್ದು. ಇನ್ನು ಎರಡನೇದು ರಾಷ್ಟ್ರೀಯ ಭದ್ರತೆಯ ವಿಚಾರ. ಅಂದ್ರೆ ಹಮಾಸ್ನಂತಹ ಉಗ್ರ ಸಂಘಟನೆಗಳು ಏನಿರುತ್ತೆ, ಹಿಂಸೆ ಏನಿರುತ್ತೆ, ಈ ಸಿನಿಮಾಗಳು ಅದನ್ನ ಕಡಿಮೆ ಎಲ್ಲೋ ಒಂದ್ ಕಡೆ ಅಷ್ಟು ತೋರ್ಸಕ್ ಆಗೋದಿಲ್ಲ. ಅಂದ್ರೆ ನಾವು ಹಮಾಮ್ಸ್ ಅಂತ ಅಂದ್ರೆ ಫಿಸಿಕಲಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಕಂಪ್ಲೀಟ್ ಆಗಿ ಒಂದು ಕ್ರೂರತನೆಯ ಹಿಂಸೆ ಏನಿರುತ್ತೆ ಅದನ್ನ ಈ ಸಿನಿಮಾಗಳಲ್ಲಿ ಕಡಿಮೆಯಾಗಿ ತೋರಿಸ್ತದೆ. ಅಂದ್ರೆ ಇದರಿಂದನೂ ಕೂಡ ಆ ಸಿನಿಮಾ ನೋಡಿದವರಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪು ಸಂದೇಶ ಕೊಡಬಹುದು ಅನ್ನಂತ ಒಂದು ವಿಚಾರ. ಇನ್ನು ಒನ್ ಸೈಡ್ ಸ್ಟೋರಿಯನ್ನ ನೋಡೋದಾದ್ರೆ ಯಾಕೆ ಇಷ್ಟು ವಿರೋಧ ಬರ್ತಾ ಇದೆ ಅಂತಂದ್ರೆ, ನೋಡಿ, ಯಾವುದೇ ಒಂದು ಪಕ್ಷ ಆಗಿರ್ಬೋದು, ಪಕ್ಷದ ನೋವು ಮಾತ್ರ ತೋರಿಸಿ ಸಂಪೂರ್ಣ ಸತ್ಯವನ್ನ ಮುಚ್ಚಿಡ್ತಾರೆ. ಈಗ ಕೆಲವೊಂದು ಕಡೆ ಅವಕಾಶಗಳಿರಲ್ಲ ಸಿನಿಮಾದಲ್ಲಿ, ಅಂದ್ರೆ ನಿಜ ಜೀವನದಲ್ಲಿ ಏನ್ ಹಾಕಿದೆ ಅದನ್ನ ತೋರ್ಸೋದಕ್ಕೆ ಅವಕಾಶ ಇರಲ್ಲ. ಒಂದಿಷ್ಟು ಸಿನಿಮಾದ ಸತ್ಯಾಂಶಗಳನ್ನ ನಾವು ಸತ್ಯತೆಗಳನ್ನ ಮುಚ್ಚಿಟ್ಟು ಸಿನಿಮಾ ಸ್ಟೋರಿಗೆ ಯಾವ ರೀತಿಯಾಗಿ ಬೇಕಾಗುತ್ತೆ ಆ ನರೇಟ್ ಯಾವ ರೀತಿ ನಾವು ಮಾಡ್ತೀವಿ ಅದನ್ನ ತೋರಿಸ್ತಿರ್ತಾರೆ. ಅಂದ್ರೆ ಮನರಂಜನೆಯ ವಿಭಾಗಕ್ಕೆ ಏನು ಪ್ರಾಮುಖ್ಯತೆ ಕೊಡಬೇಕು ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟು ತೋರಿಸ್ತಾ ಇರ್ತಾರೆ. ಹಾಗಾಗಿ ಸಂಪೂರ್ಣವಾಗಿ ಸತ್ಯ ಬರೋದಿಲ್ಲ. ಇದರಿಂದಲೂ ಕೂಡ ತೊಂದರೆ ಆಗ್ಬಹುದು. ನಾಳೆ ಸಿನಿಮಾ ನೋಡಿದಂತವ್ರು ಅವ್ರು ಕೇಳುವಂತ ಪ್ರಶ್ನೆಗಳು ಚೇಂಜ್ ಆಗ್ಬಹುದು. ಸಿನಿಮಾ ನೋಡಿದಾದ್ಮೇಲೆ ಅವರ ಯೋಚನೆಗಳಲ್ಲೂ ಕೂಡ ಬದಲಾವಣೆ ಆಗ್ಬಹುದು ಅಂತ ಒಂದು ಕಾರಣ. ಆದ್ರೆ ಇದೇ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅವರು ಮಾತನಾಡ್ತಾರೆ. ಹಾಗಾದ್ರೆ ಅವ್ರ ಮಾತೇನು, ಅವ್ರು ಹೇಳೋದೇನು? ನೋಡಿ, ಯಾವುದೇ ಸಿನಿಮಾ ಅಂತ ಬಂದಾಗ ಅದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ರಾಜಕೀಯವನ್ನ ಸಿನಿಮಾದಲ್ಲಿ ತರಬೇಡಿ, ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕು. ಮಕ್ಕಳು ಸಾಯೋದು ತಪ್ಪು, ಯಾರು ಬಾಂಬ್ ಹಾಕೋದು ತಪ್ಪು, ಅಥವಾ ಯುದ್ಧ ಯಾವ ಧರ್ಮ ಅಥವಾ ಯಾವ ದೇಶದವ್ರು ಮಾಡಿದ್ರು ತಪ್ಪು. ಅವರ ಪ್ರಕಾರ ಏನಂತಂದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತ ರಾಜಕೀಯನ ಮಾಡಬೇಡಿ. ಯಾರು ತಪ್ಪು ಮಾಡ್ತಾರೆ, ತಪ್ಪು ಆದ್ರೆ ಅದು ತಪ್ಪೇ.
ಮಕ್ಕಳುಗಳನ್ನ ಸಾಯಿಸೋದಿದೆಯಲ್ಲ ಅದು ತಪ್ಪಲ್ವಾ? ಯಾರೋ ಒಬ್ರು ಬಾಂಬ್ ಹಾಕ್ಬಿಟ್ಟು ನಮ್ಮ ಮೇಲೆ ಹಿಂಸೆ ಮಾಡ್ತಾರೆ ಅದು ತಪ್ಪಲ್ವಾ? ಅಥವಾ ಯುದ್ಧವನ್ನ ಮಾಡ್ತಾರೆ ಯಾವುದೋ ಧರ್ಮದವರು, ಯಾವ ದೇಶ ಮಾಡಿದ್ರು ಕೂಡ, ಯಾವ ಧರ್ಮ ಮಾಡಿದ್ರು ಅಷ್ಟೇ, ಯಾವ ದೇಶದವ್ರು ಮಾಡಿದ್ರು ಅಷ್ಟೇ, ಅದು ತಪ್ಪೇ. ಸಿನಿಮಾಗಳನ್ನ ಪ್ರಶ್ನೆ ಕೇಳಬೇಕು. ಅಂದ್ರೆ ಸಿನಿಮಾ ನೋಡಿ ನಾವು ಪ್ರಶ್ನೆಯನ್ನ ಕೇಳಬೇಕು. ನಮ್ಮ ನಾಯಕರಿಗಾಗಿರ್ಬೋದು, ಪೊಲಿಟಿಕ್ಸ್ ವಲಯಗಳಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ನಾವು ಪ್ರಶ್ನೆಗಳನ್ನ ಕೇಳಬೇಕು. ಅನ್ಯಾಯ ಕಂಡಾಗ ಅದನ್ನ ಅನ್ಯಾಯ ಅಂತ ಹೇಳ್ಬೇಕು ನಾವು. ಆದ್ರೆ ಅನ್ಯಾಯ ಕಂಡಾಗ ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ, ಮೌನವಾಗಿ ಇರ್ತಾ ಇದ್ವಿ. ಅದಕ್ಕೆ ಮೌನನೇ ಉತ್ತರ. ಅಂದ್ರೆ ಯಾರೇನಾದ್ರೂ ತಪ್ಪು ಮಾಡ್ಲಿ, ರಿಯಾಲಿಟಿಯಲ್ಲಿ ಹೆಂಗಾದ್ರೂ ಹೊಡ್ಕೊಂಡ್ ಸಾಯ್ಲಿ, ನಮಗೇನಪ್ಪಾ ಆಗ್ಬೇಕು ಅನ್ನುವಂಥ ಒಂದು ಏನು ನಿಲುವನ್ನ ನಾವೆಲ್ಲರೂ ತಗೊಳ್ತೀವಿ. ಹಾಗಾಗಿ ಅದು ದೊಡ್ಡ ಅಪರಾಧ ಕೂಡ. ಯಾಕಂದ್ರೆ ನಾವು ತಪ್ಪು ಕಣ್ಣು ಮುಂದೆ ನಡೆದಾಗ ಅದನ್ನ ಪ್ರಶ್ನೆ ಮಾಡ್ಬೇಕು, ಯಾಕೆ ತಪ್ಪು ನಡೀತಾ ಇದೆ ಅಂತ ಕೇಳಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತ ಪ್ರಶ್ನೆ ಕೇಳೋರು ಎಷ್ಟು ಜನ ಸಿಗ್ತಾ ಇದ್ದಾರೆ ಅನ್ನೋದು ಸ್ಯಾಡ್ ರಿಯಾಲಿಟಿ. ಮತ್ತು ಇಲ್ಲಿ ಸಾಕಷ್ಟು ಒಂದು ಮುಖ್ಯವಾಗಿರುವಂತ ವಿಚಾರವನ್ನ ನಾವು ಗಮನಿಸಬೇಕು. ಭಾರತದ ಅಧಿಕೃತ ನಿಲುವೇನು? ಹಾಗಾದ್ರೆ ಭಾರತ ಇಸ್ರೇಲ್ ಸ್ನೇಹದ ಜೊತೆ ಇನ್ನೂ ಕೂಡ ಸ್ನೇಹವನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಒಂದು ನಿಲುವು. ಮತ್ತೆ ಪ್ಯಾಲೆಸ್ಟೈನ್ ರಾಷ್ಟ್ರವನ್ನ ಯಾಕೆ ನಾವು ಅಷ್ಟು ಕೆಳಮಟ್ಟದಲ್ಲಿ ನೋಡ್ಬೇಕು, ಅದಕ್ಕೆ ಆದಂತ ಗುರುತುಗಳಿಲ್ವಾ, ಅದಕ್ಕೆ ಆದಂತ ಬೆಂಬಲಗಳಿಲ್ವಾ ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಏನಾದ್ರೂ ಪ್ಯಾಲೆಸ್ಟೈನ್ ಏನು ಭಯೋತ್ಪಾದನೆಗೆ ಏನಾದ್ರೂ ಬೆಂಬಲವನ್ನ ನೀಡ್ತಾ ಇದೆಯಾ, ಅಥವಾ ಭಯೋತ್ಪಾದನೆ ವಿರೋಧಿನ ಅನ್ನುವಂತ ಪ್ರಶ್ನೆನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಸದ್ಯ ಈ ಎಲ್ಲಾ ಚರ್ಚೆಗಳು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಒಂದಿಷ್ಟು ವಲಯದಲ್ಲಿ, ರಾಜಕೀಯ ವಲಯದಲ್ಲೂ ಕೂಡ ಆಗಿರ್ಬೋದು, ಸಿನಿಮಾ ವಲಯದಲ್ಲಾಗಿರ್ಬೋದು. ಇದಕ್ಕೆ ಪ್ರಕಾಶ್ ರಾಜ್ ಅವರು ಕೂಡ ಒಂದಿಷ್ಟು ವಿರೋಧವನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಬಿಜೆಪಿಯವರು ಇದೀಗ ದುಂಬಾಲ್ ಬಿದ್ದಿದ್ದಾರೆ. ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ, ಮೊದ್ಲೇ ನೀವು ವಿರೋಧಿ, ಕನ್ನಡದ ವಿರೋಧಿ ನೀವು ಏನು ಮೊದ್ಲೇ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಿದೀರಾ ಅನ್ನುವಂತ ಸ್ಟೇಟ್ಮೆಂಟ್ ಗಳನ್ನ ಬಿಜೆಪಿಯವರು ಇದೀಗ ಪ್ರಕಾಶ್ ರಾಜ್ ಅವರ ಮೇಲೆ ಕಿಡಿಕಾರ್ತಾ ಇರುವಂತದ್ದು. ಸದ್ಯ ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಬಿಜೆಪಿ ವಕ್ತಾರರಾಗಿರುವಂತ ಪ್ರಮೋದ್ ಕಾರಕ್ನೂರ್ ಅವ್ರು ನಮ್ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅವರ ಅಭಿಪ್ರಾಯ ಏನು, ಯಾಕೆ ಬಿಜೆಪಿ ವಲಯದಲ್ಲಿ ಪ್ರಕಾಶ್ ರಾಜ್ ಅವರ ನಿಲುವಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅನ್ನುವಂಥದ್ದನ್ನ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ ಸರ್. ಮೇಡಮ್ ಹೇಳ್ರಿ ಸರ್, ನಾವು ಏನು ಒಂದು ಚಿತ್ರೋತ್ಸವದಲ್ಲಿ ನಡೆದಿರುವಂತ ವಿಚಾರ ಏನಿದೆ, ಪ್ರಕಾಶ್ ರಾಜ್ ಅವರು ವಿರೋಧ ಮಾಡ್ತಾ ಇರುವಂತದ್ದು, ಜೊತೆಗೆ ಬಿಜೆಪಿ ವಲಯದಲ್ಲಿ ಒಂದಿಷ್ಟು ಆಕ್ರೋಶ ಕಂಡು ಬರ್ತಾ ಇದೆ, ಪ್ಯಾಲೆಸ್ಟೈನ್ ಸಿನಿಮಾಗಳನ್ನ ವಿರೋಧ ಮಾಡ್ತಾ ಇದೆ ಅಂತ ಹೇಳಿ, ಏನ್ ಇದ್ರ ಬಗ್ಗೆ ಮಾತನಾಡ್ತೀರಾ ಅಂತ? ಮೇಡಮ್, ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಪ್ರಕಾಶ್ ರಾಜ್ ಅಲ್ಲ, ಪ್ರಮಾದ ರಾಜ್ ಅಂತಾನೆ ಹೆಸರಿಡಬೇಕು ಅವ್ರದ್ದು. ಯಾಕೆ? ಎಲ್ಲಿ ಹೋದ್ರು ಪ್ರಮಾದನೆ, ಎಲ್ಲಿ ಹೋದ್ರು ಕಾಂಟ್ರವರ್ಸಿ, ಎಲ್ಲಿ ಹೋದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕುವಂತ ಕೆಲಸ ಈ ಪ್ರಮಾದ ರಾಜ್ ಮಾಡ್ತಾರೆ. ಮೇಡಮ್, ಸುಸೂತ್ರವಾಗಿ ಯಾವ ಉದ್ದೇಶಕ್ಕೋಸ್ಕರ ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಅರಿವಿಲ್ದಂತ ಒಬ್ಬ ಅವಿವೇಕಿನಂತ ಹೇಳ್ತೇನೆ ನಾನು. ಅದನ್ನ ಬಿಟ್ಟು ಬ್ಯಾಡಾಗಿದ್ದನ್ನ ಮಾತಾಡುವಂತ ಒಬ್ಬ ವಿಕೃತ ಮನಸ್ಸಿನ ಒಬ್ಬ ಅವಿವೇಕಿ ಮನುಷ್ಯನಂತ ನಾ ಈ ಒಂದು ಮಾಧ್ಯಮ ಮುಖಾಂತರ ಹೇಳಿಕ್ ಬಯಸ್ತೀನಿ ಮೇಡಮ್. 17ನೇ ಚಲನಚಿತ್ರೋತ್ಸವ ಏನೊಂದು ಬೆಂಗಳೂರಲ್ಲಿ ನಡೀತಾ ಇದೆ. ಆ ಸಂಬಂಧಪಟ್ಟಂಗೆ ಆ ಚಲನಚಿತ್ರೋತ್ಸವ ಒಂದು ಇಲ್ಲಿಯ ಒಂದು ಚಲನಚಿತ್ರಗಳನ್ನ ಹೆಂಗ ಅದನ್ನ ಇನ್ನು ನಾವು ಹೊಸದಾಗಿ ತೋರಿಸಬಹುದು, ಹೊಸದಾಗಿ ಒಂದು ಅದರಲ್ಲಿ ಅನಾಲಿಸಿಸ್ ಮಾಡಬಹುದು, ರಿಸರ್ಚ್ ಮಾಡಬಹುದು. ಇನ್ನು ಇದನ್ನ ಜಾಗತಿಕ ಮಟ್ಟಕ್ಕೆ ಒಂದು ಚಲನಚಿತ್ರವನ್ನ ತಗೊಂಡು ಹೋಗುವಂತದ್ ಯಾವ್ದಾರು ಒಂದು ಪ್ಲಾನಿಂಗ್ ಮಾಡ್ಬೇಕು ಮೇಡಮ್. ಒಂದು ಏನಾರ ಒಂದು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಅದನ್ ಬಿಟ್ಟು ಪ್ಯಾಲೆಸ್ತೀನಿಯನ್ ಪಿಕ್ಚರ್ ಅಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇಲ್ಲ ಅನ್ನೋದೊಂದು ತೆಗೆದು ಅವ್ರು ನಾವು ಹಂಚ್ಕೋತಾ ಇರೋ ಈ ಪ್ರಕಾಶ್ ರಾಜ್ ಅಲ್ಲ, ಸಾರಿ ಪ್ರಮಾದ್ ರಾಜ್ ಮೇಡಮ್, ಪಹಲ್ಗಾಮ್ ಅಲ್ಲಿ 26 ಮಂದಿ ಏನು ನಮ್ಮ ಭಾರತೀಯರು ತೀರ್ಕೊಂಡ್ರು, ಆ ಜಿಹಾದಿ ಮಂದಿ ಏನ್ ಕೊಂದ್ರು, ಅವಾಗ ಇವರು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಲ್ಲ, ಎಲ್ಲೂ ಧ್ವನಿ ಎತ್ತಲಿಲ್ಲ. ಏನೊಂದು ಜಿಹಾದಿಗಳು ಬಂದು ಅವ್ರನ್ನ ಕೊಂದ್ರಲ್ಲ, ಅವ್ರಿಗೆ ಪಾಕಿಸ್ತಾನದಲ್ಲಿ ಹಮಾಸ್ದವ್ರು ಬಂದು ಟ್ರೈನಿಂಗ್ ಕೊಟ್ಟಿದಂತ ಇದೆ ಮೇಡಮ್, ಒಂದು ರಿಪೋರ್ಟ್ ಇದೆ ಮೇಡಮ್. ಅವಾಗ ಈ ಪ್ರಕಾಶ್ ರಾಜ್ ಒಂದು ಧ್ವನಿ ಎತ್ತಲಿಲ್ಲ ಮೇಡಮ್. ವೆಸ್ಟ್ ಬೆಂಗಾಲ್ ಅಲ್ಲಿ 300 ಕಾರ್ಯಕರ್ತರನ್ನ ಹತ್ಯೆಗೈಲಾಯ್ತು ಮೇಡಮ್. ಟಿಎಂಸಿ ಆಡಳಿತದಲ್ಲಿ ಹಿಂದೂ ಪರ ಕಾರ್ಯಕರ್ತರನ್ನ ಹತ್ಯೆಗೈಲಾಯ್ತು, ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಮೇಡಮ್. ಕಾಶ್ಮೀರದ ಪಂಡಿತರ ಬಗ್ಗೆ ಧ್ವನಿ ಎತ್ತಲಿಲ್ಲ ಮೇಡಮ್ ಇವರು. ಆಮೇಲೆ ಬಂಗಾಳದಲ್ಲಿ ಹಿಂದೂಗಳ ಒಂದು ದಿನನಿತ್ಯ ಕಗ್ಗೊಲೆ ಆಗ್ತಾ ಇದೆ ಮೇಡಮ್, ಅವ್ರ ಬಗ್ಗೆ ಧ್ವನಿ ಎತ್ತ ಇಲ್ಲ ಮೇಡಮ್. ಆದ್ರೆ ಇವರಿಗೆ ಪ್ಯಾಲೆಸ್ತೀನಿಯನ್
ಚಿತ್ರ ಸ್ಕ್ರೀನಿಂಗ್ ಮಾಡಿಲ್ಲ ಅನ್ನೋದೊಂದು ಇವ್ರಿಗೆ ನೋವು ಆಗ್ತಾ ಇದೆ ಮೇಡಮ್. ಎಂತ ದುರದೃಷ್ಟಕರ. ಮೇಡಮ್, ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳಕ್ ಬಯಸ್ತೀನಿ, ಅವ್ರ ಸಮಾಜವಾದಿನೋ ಏನೋ ಎಡಪಂಥೀಯ ಒಂದು ಐಡಿಯಾಲಜಿಗೆ ಅವರು ಒಂದು ಸಮರ್ಪಿತ ಆಗಿರಂತ ಒಂದು ಈ ಮಾಧ್ಯಮ ಮುಖಾಂತರ ಹೇಳಿಕ್ ಬಯಸ್ತೀನಿ ಮೇಡಮ್. ಮೇಡಮ್, ಅವ್ರು ಮಾಡುವಂತ ಕಾರ್ಯವೈಖರಿ ನೋಡಿದ್ರೆ ನೋವಿಂದ ಹೇಳ್ತಾ ಇದ್ದೀನಿ. ಅವ್ರ ಬಗ್ಗೆ ಗೌರವ ಇದೆ ಮೇಡಮ್, ನೋವಿಂದ ಹೇಳ್ತಾ ಇದ್ದೀನಿ. ಅವ್ರ ಸಮಾಜವಾದಿ ಅಂತ ಹೇಳ್ಕೊತ ಅಡ್ಡಾಡ್ತಾರೆ, ಆದ್ರೆ ಅವ್ರು ಮಾಡುವಂತ ಕೆಲಸ ನೋಡಿದ್ರೆ ಎಡಪಂಥೀಯ ಒಂದು ವಿಚಾರಧಾರೆಯನ್ನ ಅವರಲ್ಲಿ ಒಳಗೊಂಡಿದೆ ಅಂತ ನನಗೊಂದು ಅನಿಸಿಕೆ ಬರ್ತದೆ ಮೇಡಮ್. ಮೇಡಮ್, ಈ ವಿಚಾರವಾಗಿ ಸಂತೋಷ್ ಲಾಡ್ ಏನ್ ಕಾರ್ಮಿಕ ಸಚಿವ ಇದನ್ನ ಅವ್ರು ಸಮರ್ಥನೆ ಮಾಡಿದಾನೆ ಮೇಡಮ್. ಅವ್ರ ನೋವು ಹಂಚ್ಕೋಬೇಕಂತ. ಮೇಡಮ್, ರಾಜ್ಯದಲ್ಲಿ ಜನವರಿ 2025ರಿಂದ ಅಕ್ಕಿ ಕೊಟ್ಟಿಲ್ಲ, ಅದ್ರ ಬದ್ಲಿ ರೊಕ್ಕಾನು ಕೊಟ್ಟಿಲ್ಲ ಮೇಡಮ್. ಮತ್ತೆ ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣಾನು ಬಿಡುಗಡೆ ಮಾಡಿಲ್ಲ. ಆ ನೋವು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಮಂದಿ ನೋವು ಗೊತ್ತಾಗ್ತಾ ಇಲ್ಲ, ಇವ್ರಿಗೆ ಪ್ಯಾಲೆಸ್ತೀನಿಯರ ನೋವು ಗೊತ್ತಾಗುತ್ತೆ ಮೇಡಮ್. ಎಂತ ದುರದೃಷ್ಟಕರಲ್ಲ ಮೇಡಮ್. ಈ ಒಂದ್ ಮಾಧ್ಯಮ ಮುಖಾಂತರ ಹೇಳಿಕ್ ಬಯಸ್ತೀನಿ, ಈ ಕರ್ನಾಟಕ ಜನತೆಗೆ ಏನ್ ಕಾಂಗ್ರೆಸ್ ಆಡಳಿತ ಇದೆಯಲ್ಲ, ಇದಕ್ಕೆ ಕರ್ನಾಟಕ ಜನತೆ ಬುದ್ಧಿ ಕಲಿಸ್ಬೇಕು ಅಂತ ಈ ಒಂದ್ ಮಾಧ್ಯಮ ಮುಖಾಂತರ ಹೇಳಿಕ್ ಬಯಸ್ತೀನಿ ಮೇಡಮ್. ಪ್ರಕಾಶ್ ರಾಜ್ ಒಬ್ಬ ಈ ರಾಜ್ಯದ ಅಂದ್ರೆ ಆ ಚಲನಚಿತ್ರಕ್ಕೆ ಒಂದು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದಾರೆ ಮೇಡಮ್. ಆ ಪ್ರತಿನಿಧಿ ಆಗಿ ಹೋಗಿರೋದು ಒಂದು ಶಿಸ್ತು ಬೇಕಲ್ಲ ಮೇಡಮ್, ಆ ಮನಸ್ಥಿತಿ ಬೇಕಲ್ಲ ಮೇಡಮ್. ಬ್ಯಾಡಾಗಿದ್ದನ್ನ ಮಾತಾಡುವಂತ ಈ ಪ್ರವೃತ್ತಿ ಪ್ರಕಾಶ್ ರಾಜ್ ಅವರು ಪ್ರಮಾದ್ ರಾಜ್ ಅವರು ಬಹಳ ದಿವಸ ನಡ್ಕೊಂಡ್ ಬಂದಿದ್ದಾರೆ ಮೇಡಮ್. ರಾಜ್ಯದ ಜನತೆ ಇವರಿಗೆ ಬುದ್ಧಿ ಕಲಿಸ್ಬೇಕು ಮೇಡಮ್. ಇಲ್ಲ ಅಂದ್ರೆ ಇವರ ವಿಕೃತಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಮೇಡಮ್. ಅಲ್ಲ, ಈಗ ಕ್ವಶನ್ ಇರೋದು ನೋಡಿ, ಚಿತ್ರೋತ್ಸವಕ್ಕೆ ಒಂದಿಷ್ಟು ತಯಾರಿಗಳೇನಿರುತ್ತೆ ಅದು ಮುಂಚೆನೆ ಆಗುತ್ತೆ. ಯಾವ್ಯಾವ ಸಿನಿಮಾಗಳ ಆಯ್ಕೆ ಆಗ್ಬೇಕು ಅದೆಲ್ಲ ಕೂಡ ಲಿಸ್ಟ್ ಮುಂಚೆನೆ ಆಗಿರುತ್ತೆ. ಹಂಗೆ ಈ ಸಿನಿಮಾಗಳು ಈಗ 5 ಸಿನಿಮಾಗಳನ್ನ ಕೈ ಬಿಟ್ಟಿದ್ದಾರೆ, ಪ್ಯಾಲೆಸ್ಟೈನ್ ರಿಲೇಟೆಡ್ ಸಿನಿಮಾಗಳಂತ ಹೇಳಿ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೀರಾ. ಹಂಗಿದ್ರೆ ಯಾಕೆ ಆಯ್ಕೆ ಮಾಡಿದ್ರು ಅನ್ನುವಂತ ಪ್ರಶ್ನೆ ಬರುತ್ತೆ ಸರ್. ಮೇಡಮ್ ನೋಡ್ರಿ, ಈಗ ಆಯ್ಕೆ ಪ್ರಕ್ರಿಯೆ ಒಂದ್ ಕಡೆ ಆದ್ರೆ ಕೇಂದ್ರ ಸರ್ಕಾರ ಯಾವ್ದೇ ಒಂದು ನಿರ್ಧಾರ ತಗೊಂಡ್ರೆ ಅದು ಅಗದಿ ಒಂದು ವಿಚಾರ ಮಾಡೇನೆ ಒಂದು ನಿರ್ಧಾರ ತಗೊಂಡಿರುತ್ತೆ ಮೇಡಮ್. ನಾವ್ ಇವತ್ತಿಗೂ ಹೇಳ್ತಾ ಇದೀವಿ, ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಯುದ್ಧ ನಡೆದಾಗ ಸ್ವತಃ ಪ್ರಧಾನ ಮಂತ್ರಿಗಳೇ ಹೇಳಿದ್ದಾರೆ ಶಾಂತಿ ಸ್ಥಾಪನೆ ಆಗ್ಬೇಕು ಅಂತಾನೆ ಹೇಳಿದ್ದಾರೆ ಮೇಡಮ್. ಶಾಂತಿಗೆ ಒತ್ತು ಕೊಟ್ಟಂತ ನಮ್ಮ ದೇಶ ಮೇಡಮ್. ಮತ್ ಅಂತ ಒಂದು ದೇಶ ನಿಲುವು ಇರಬೇಕಾದಾಗೆ ಇವ್ರು ಯಾಕೆ ವಿನಾಕಾರಣ ಆ ಒಂದು ಪ್ಯಾಲೆಸ್ತೀನಿಯನ್ನ ವಿಷಯ ತಗೊಂಬಂದು ಆ ಚಲನಚಿತ್ರೋತ್ಸವದ ಒಂದು ವಾತಾವರಣ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಮೇಡಮ್. ಕೇಂದ್ರ ಸರ್ಕಾರ ಅಗದಿ ಜವಾಬ್ದಾರಿಯುತವಾಗಿ ನಡ್ಕೋತಾ ಇದೆ ಮೇಡಮ್. ಎಲ್ಲಾ ಭಾಷೆಗಳನ್ನ ಅಗದಿ ಗೌರವಯುತವಾಗಿ 2047 ಒಳಗೆ ಅದನ್ನ ಜಾಗತಿಕ ಮಟ್ಟಕ್ಕೆ ಒಯ್ಯಬೇಕನ್ನೋ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಇದೆ ಮೇಡಮ್. ಹಾಗಾಗಿ ಮೇಡಮ್, ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತಗೊಂಡ್ರು ಮುಂದಾಲೋಚನೆ ಇಟ್ಕೊಂಡೇ ಒಂದು ನಿರ್ಧಾರ ತಗೊಂಡಿರುತ್ತೆ. ಅದನ್ನ ಅರಿಯದಂತ ಪ್ರಮಾದ್ ರಾಜ್ ಅವರು ಒಂದು ಕೇಂದ್ರ ಸರ್ಕಾರವನ್ನ ಟೀಕಿಸುವುದು ಅವ್ರದ್ದು ಅಜೆಂಡಾನೇ ಇದೆ ಮೇಡಮ್. ಈ ನಮ್ಮ ಒಂದು ಸಂಘ ಪರಿವಾರದ ಯಾವುದೇ ಚಟುವಟಿಕೆಗಳನ್ನ ಅವ್ರು ಟೀಕಿಸ್ಲಿಲ್ಲ ಅಂದ್ರೆ ಅವ್ರಿಗೆ ತಿಂದ ಅನ್ನ ಅರಗುದಿಲ್ಲ ಅಂದ್ರೆ ಬಿಜೆಪಿ ಹೇಳಿ. ಅವ್ರ ಇಡೀ ದಿವಸದ ದಿನಚರಿಯಲ್ಲಿ ಅವರು ಸಂಘ ಪರಿವಾರವನ್ನ ಅಥವಾ ಕೇಂದ್ರ ಸರ್ಕಾರವನ್ನ ದೋಷಿಸ್ಲಿಲ್ಲ ಅಂತಂದ್ರೆ ಅವರಿಗೆ ಇಡೀ ದಿವಸದ ಪೂರ್ಣ ಆಗುದಿಲ್ಲ, ನಿದ್ದೆ ಹತ್ತುದಿಲ್ಲ, ಅವ್ರಿಗೆ ಊಟ ಅರ್ಗುದಿಲ್ಲ, ಅವ್ರೇನಾರ ಅವ್ರು ಯಾವತ್ತ ಟೀಕಿಸುದಿಲ್ಲ, ಅವ್ರಿಗೆ ಅಜೀರ್ಣ ಆಗ್ಬಿಡುತ್ತೆ ಮೇಡಮ್. ಇಂಥದೊಂದು ಒಂದು ಮನಸ್ಥಿತಿ ಅವರ ಅವರ ದೇಹ ಇದಕ್ಕೆ ಅನುಗುಣವಾಗಿಬಿಟ್ಟಿದೆ. ಯಾವಾಗ ಅವರು ಕೇಂದ್ರ ಸರ್ಕಾರವನ್ನ ಸಂಘ ಪರಿವಾರ ಟೀಕಿಸ್ತಾರೆ ಅವತ್ತು ಮಾತ್ರ ಅವ್ರು ಚೆನ್ನಾಗಿರ್ತಾರೆ, ಮತ್ತೆ ಅವ್ರದ್ದು ಅವ್ರದ್ದು ತಿನ್ನಂತ ಕೂಳು ಅರಗುತ್ತೆ ಮೇಡಮ್. ಅಂದ್ರೆ ಬಿಜೆಪಿಯವರು ಇಸ್ರೇಲ್ ವಿರೋಧ ಏನಿದೆ ಅಂತ ಸಿನಿಮಾಗಳನ್ನ ಹೊರ ಬರಕ್ ಬಿಡ್ತಾ ಇಲ್ಲ. ಭಾರತ ಇಸ್ರೇಲ್ ಸ್ನೇಹ ಸಂಬಂಧ ಇದೆ, ಅದಕ್ಕೆ ಇವ್ರು ಈ ತರದ್ ರಾಜಕಾರಣ ಮಾಡ್ತಾ ಇದಾರೆ ಇದ್ರಲ್ಲೂ ಅಂತ ಹೇಳಿ. ಮೇಡಮ್, ಒಂದು ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಿಯನ್ ಯುದ್ಧದಲ್ಲಿ ಸ್ವತಃ ಪ್ರಧಾನ ಮಂತ್ರಿಗಳು
ದೇಶದ ಪ್ರಮುಖರಿಗೆ ಫೋನ್ ಮಾಡಿ ಹೌದು, ಮಾತುಕತೆ ಇಲ್ಲ ಮಾಡಿದ್ರು ಸಮಯ. ಹೌದು. ಮಾತುಕತೆ ಮಾಡಿದ್ದಾರೆ. ಶಾಂತಿ ಸ್ಥಾಪನೆಗೆ ಒಂದು ಪ್ರಯಾಸ ಪಡಿ. ಇಡೀ ಜಗತ್ತು ಪ್ರಧಾನ ಮಂತ್ರಿಗೆ ಹೇಳಿತ್ತು ಮೇಡಮ್, ನೀವು ಮಾತಾಡಿ. ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಮೂಲಕ ಒಂದು ಶಾಂತಿ ಸಂದೇಶ ಕೊಡುವಂತ ಕೆಲಸ ಇವತ್ತು ಜಗತ್ ಮಾಡಿದೆ ಮೇಡಮ್. ಯಾರು ಮಾಡ್ಲಿಕ್ಕೆ ಆಗದಂತ ಕೆಲಸ ಇವತ್ತು ನರೇಂದ್ರ ಮೋದಿ ಅವ್ರು ಮಾಡ್ತಾರೆ. ಅದಕ್ಕೆ ಅವ್ರ ಮುಖಾಂತರನೇ ನಾವು ಆಯಾ ದೇಶದ ಪ್ರಮುಖರಿಗೆ ಸಂದೇಶ ಮುಟ್ಸೋಣ ಅನ್ನೋ ಒಂದು ನಿರ್ಧಾರಕ್ಕೆ ಜಗತ್ತು ಬಂದಾಗ, ಅದೇ ರೀತಿಯಲ್ಲಿ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಆ ದೇಶದ ಪ್ರಮುಖರನ್ನು ಮಾತಾಡಿ, ಇಲ್ಲ ಯುದ್ಧ ಒಂದೇ ಅದಕ್ಕೆ ಇದಲ್ಲ, ಏನು ಸೊಲ್ಯೂಷನ್ ಅಲ್ಲ, ನೀವು ಒಂದು ಚರ್ಚೆ ಕೂಡಿ ಒಂದ್ ನಿರ್ಧಾರಕ್ಕೆ ಬನ್ನಿ, ಆಮೇಲೆ ಶಾಂತಿ ಸ್ಥಾಪನೆ ಆಗ್ಲಿ ಅಂತಾನೆ ಒತ್ತು ಕೊಟ್ಟಂತ ನಮ್ಮ ಕೇಂದ್ರ ಸರ್ಕಾರ ಇದನ್ನ ಅರಿಯದಂತ ಒಂದಿಷ್ಟು ವಿಕೃತ ಮನಸ್ಸುಗಳು ಮೇಡಮ್, ಅವರು ಸಮಯ ಕಾಯ್ತಿರ್ತಾರೆ. ಯಾವಾಗ ಯಾವ ವಿಷ ಕಕ್ಕಬೇಕನ್ನೋದು ಇಂತ ಪ್ರಮಾದ್ ರಾಜ್ ಅಂತ ವ್ಯಕ್ತಿಗಳು, ಎಡಪಂಥೀಯ ವಿಚಾರಧಾರೆ ಇರೋರು, ಅವರಲ್ಲಿ ಯಾವಾಗ ವಿಷ ತುಂಬಿಕೊಂಡಿದೆ ಮೇಡಮ್, ಅವರಲ್ಲಿ ಯಾವಾಗರೇ ಈ ವಿಷಯವನ್ನ ನಾವು ಹೊರಗ್ ತೆಗ್ದೀವಿ, ಯಾವ್ಯಾವ ಆ ವಾತಾವರಣನ ಹಾಳು ಮಾಡೀವಿ, ವಿಷಯವನ್ನ ಡೈವರ್ಟ್ ಮಾಡಿ ಬೇರೆ ವಿಷಯಕ್ಕೆ ತಗೊಂಡ್ ಹೋಗುದು, ಅಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು, ತಮ್ಮದೊಂದ್ ಹೆಸರು ಮಾಡ್ಕೊಂಡ್ಬಿಡುದು, ಪ್ರಮಾದ್ ರಾಜ್ ಹಿಂಗ್ ಮಾತಾಡ್ಬಿಟ್ರು ಅನ್ನೋದು ಎಲ್ಲಾ ಮಾಧ್ಯಮದಲ್ಲಿ ಬರ್ಬೇಕು ಅನ್ನೋದು ಇವ್ರದೊಂದು ಪ್ಲಾನ್ ಇದೆ ಮೇಡಮ್. ಅದಕ್ಕೆ ನಾವೊಂದು ಈ ಮಾಧ್ಯಮ ಮುಖಾಂತರ ಹೇಳಕ್ ಬಯಸ್ತೀನಿ, ಇಂತ ವಿಕೃತ ಮನಸ್ಸುಗಳ ಏನೊಂದು ಸ್ಟೇಟ್ಮೆಂಟ್ ಇರುತ್ತೆ, ಅದಕ್ಕೆ ಬಹಳ ಒತ್ತು ಕೊಡೋದು ಬೇಡ. ಸಕಾರಾತ್ಮಕವಾಗಿ ಒಂದು ವಿಷಯಗಳನ್ನ ನಾವು ತಗೊಂಡು ಹೋದ್ರೆ ಎಲ್ಲಾ ಒಂದು ವರ್ಗಗಳಿಗೆ ಅನುಕೂಲ ಆಗುತ್ತೆ, ಮತ್ತೆ ಅತಿ ಚೆನ್ನಾಗಿರುತ್ತೆ ಮೇಡಮ್. ಚಲನಚಿತ್ರೋತ್ಸವ ಅಂದ್ರೆ ಎಲ್ಲಾರ್ಗು ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತದ್ದು, ಒಂದಿಷ್ಟು ತಮ್ಮ ಸಮಯ ಅವಕಾಶ ಮಾಡಿಕೊಂಡು ಇಂತ ಸ್ಟ್ರೆಸ್ಫುಲ್ ಜೀವನದಲ್ಲಿ ಯಾವ್ದಾರ ಚಲನಚಿತ್ರೋತ್ಸವಕ್ಕೆ ಹೋದಾಗ ಒಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ ಮೇಡಮ್. ಅಂತ ಒಂದು ಕಾರ್ಯಕ್ರಮಗಳು ಮೇಡಮ್ ಇವರು. ಬಟ್ ಇಂತ ಪ್ರಕಾಶ್ ರಾಜ್ ಅಲ್ಲ ಅಥವಾ ಪ್ರಮಾದ್ ರಾಜ್ ಅಂತ ಅವರು ಆ ಒಂದು ಕಾರ್ಯಕ್ರಮವನ್ನ ಹಾಗೆಡಿಸ್ತಾರೆ. ಮತ್ತೆ ಜನರೇನಂತಾರೆ, ಈ ಚಲನಚಿತ್ರೋತ್ಸವದ ಕಾರ್ಯಕ್ರಮದಲ್ಲಿ ಪ್ಯಾಲೆಸ್ಟೀನಿಯನ್ ಅಂತ ವಿಷಯ ಇಟ್ಟುಕೊಂಡು ಕಾಂಟ್ರವರ್ಸಿ ಮಾಡುದಂತ ಏನಿದೆ ಅನ್ನೋದು ಮಾತಾಡ್ಕೊಳ್ಳುವಂತ ನಡೆದಿದೆ ಮೇಡಮ್. ಇಷ್ಟು ಒಂದು ಪ್ರಕಾಶ್ ರಾಜ್ ಎಲ್ಲೆಲ್ಲಿ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಆ ಕಾರ್ಯಕ್ರಮವನ್ನ ಹಾದಿ ತಪ್ಪಿಸಿ ಅದನ್ನ ಕಾಂಟ್ರವರ್ಸಿ ಮಾಡಿ ಅಲ್ಲಿ ವಾತಾವರಣ ಕೆಡಿಸುವಂತ ಕೆಲಸ ಮಾಡ್ತಾರೆ. ಇಂತ ವ್ಯಕ್ತಿನ ಯಾವ್ದು ಕಾರ್ಯಕ್ರಮಕ್ಕೆ ಕರೆಯಬಾರದು ಅಂತ ನನ್ನ ಅನಿಸಿಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, 17ನೇ ಚಲನಚಿತ್ರೋತ್ಸವ ನಡೀತಾ ಇದೆ. ಅದರಲ್ಲಿ ಈಗ ಆಯ್ಕೆ ಆಗಿರುವಂತ ಒಂದಿಷ್ಟು ಸಿನಿಮಾಗಳು ಯಾವ್ದಿದೆ, ಅದನ್ನ ಯಾಕೆ ಕೇಂದ್ರ ಸರ್ಕಾರ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಆದ್ರೆ ಕೈ ಬಿಟ್ಟಿರುವಂತ ಸಿನಿಮಾಗಳು ಯಾವ್ದು ಅಂತ ನೋಡೋದಾದ್ರೆ, ಅದಕ್ಕೂ ಮೊದಲು ನಮ್ಮ ಪ್ರಕಾಶ್ ರಾಜ್ ಅವ್ರು ಏನ್ ಹೇಳಿದ್ದಾರೆ, ಚಲನಚಿತ್ರೋತ್ಸವದ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಅಂದ್ರೆ ಏನಿದು, ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು, ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನ ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ತರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ನೀವು ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶಿಸಕ್ಕೆ ಬಿಡದೇ ಇದ್ರೆ ಈ ವೇದಿಕೆಯಲ್ಲಿ ನಾನು ಅಲ್ಲಿಯ ನೋವನ್ನ, ಅಲ್ಲಿಯ ಪದ್ಯವನ್ನ ಓದ್ತೇನೆ. ಪ್ಯಾಲೆಸ್ಟೀನಿಯನ್ ನೋವಿನ ಪದ್ಯವನ್ನು ಓದೋದರ ಮೂಲಕ ನನ್ನ ಪ್ರತಿರೋಧವನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲೊಂದು ಪದ್ಯ ಇದೆ, The wars will end and the leaders will shake hand and disperse, but that old lady will still be waiting for her son, and that woman will be waiting for her husband.
and the children would be waiting for their heroic father. I don't know who sold my homeland, but I know who paid the price for it. ಯುದ್ಧಗಳು ಕೊನೆಗೊಳ್ಳುತ್ತವೆ, ನಾಯಕರು ಕೈಕುಲುಕಿ ತೆರಳುತ್ತಾರೆ, ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ, ಆ ಹೆಣ್ಣು ಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ, ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ. ನನ್ನ ಮಣ್ಣನ್ನ, ನನ್ನ ಮಾತೃಭೂಮಿಯನ್ನ ಮಾರಿದವರ್ಯಾರೆಂದು ನನಗೆ ಗೊತ್ತಿಲ್ಲ. ವಿಧಾನಸೌಧದ ಮುಂಭಾಗದಲ್ಲಿ ಸಾಕಷ್ಟು ಅದ್ಧೂರಿಯಾಗಿ ಒಂದು ಚಲನಚಿತ್ರೋತ್ಸವ ಉದ್ಘಾಟನಾ ಕಾರ್ಯಕ್ರಮವನ್ನ ನಡೆಸಿಕೊಡ್ಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನ ಮಾಡಿ ಚಲನಚಿತ್ರೋತ್ಸವದ ಬಗ್ಗೆ ಕೂಡ ಅವರು ಮಾತನಾಡಿದ್ರು. ಆದ್ರೆ ಆ ನಾಯಕರು ಕೈಕುಲುಕಿ ತೆರಳ್ತಾರೆ, ಆದ್ರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯ್ತಾಳೆ ಎಂಬುವಂತ ಒಂದು ಪದ್ಯ ಓದಿ ಪ್ರತಿರೋಧಿಸಿರುವಂತಹ ಚಿತ್ರೋತ್ಸವಕ್ಕೆ ಆಯ್ಕೆಯಾದಂತ 5 ಪ್ಯಾಲೆಸ್ಟೈನ್ ಸಿನಿಮಾಗಳ ಪೈಕಿ ಯಾವ್ಯಾವು ಅಂತ ನೋಡೋದಾದ್ರೆ ಆಲ್ ದ್ಯಾಟ್ಸ್ ಲೆಫ್ಟ್ ಆಫ್ ಯು ಅನ್ನುವಂತ ಒಂದು ಸಿನಿಮಾವನ್ನ ಕೇಂದ್ರ ಸರ್ಕಾರ ಕೈಬಿಟ್ಟಿದೆ. ಜೊತೆಗೆ ಅದರ ಜೊತೆಗೆ ದಿ ವಾಯ್ಸ್ ಆಫ್ ಹಿಂದ್ ರಜಬ್ ಅನ್ನುವಂತ ಸಿನಿಮಾವನ್ನು ಕೂಡ ಕೈಬಿಟ್ಟಿದ್ದಾರೆ. ಪುಟ್ ಯುವರ್ ಸೋಲ್ ಆನ್ ಯುವರ್ ಹ್ಯಾಂಡ್ ಅಂಡ್ ವಾಕ್ ಅಂತ ಹೇಳಿ ಅನ್ನುವಂತ ಸಿನಿಮಾ, ಎಸ್ ಎಂಬ ಈ 4 ಸಿನಿಮಾಗಳ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ಅನುಮತಿ ನೀಡಿಲ್ಲ. ಈ ಬಗ್ಗೆ ಪ್ರಕಾಶ್ ರಾಜ್ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಆ ಸಿನಿಮಾಗಳಲ್ಲಿ ಮಾನವೀಯ ಬಾಂಧವ್ಯಗಳಿದೆ, ಅದನ್ನ ಬೆಳೆಸುವಂತ ಕಾರಣಗಳೇನು ಅನ್ನುವಂತ ವಿಚಾರವಾಗಿ ಏನು ತೋರಿಸಿದಾರಂತೆ ಗೊತ್ತಿಲ್ಲ. ಆ ಭಾಗದಲ್ಲಿ ಅಂದ್ರೆ ಪ್ಯಾಲೆಸ್ಟೈನ್ ರಿಲೇಟೆಡ್ ಸಿನಿಮಾಗಳಾಗಿರೋದ್ರಿಂದ ಆ ಭಾಗದಲ್ಲಿ ಏನೇನ್ ನೋವು ಸಾವುಗಳಾಗಿದೆ ಅದನ್ನ ಈ ಸಿನಿಮಾಗಳಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ಯಾಲೆಸ್ಟೈನ್ ಅಂತ ಅಂದ್ರೆ ಒಂದಿಷ್ಟು ಅದರಲ್ಲಿ ಹಮಾಮ್ ದೃಶ್ಯಾವಳಿಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಉಗ್ರವಾದಿಗಳ ಕಾರ್ಯಾಚರಣೆ ಆಗಿರ್ಬೋದು, ಒಂದಿಷ್ಟು ಚಟುವಟಿಕೆಗಳನ್ನ ಒಳಗೊಂಡಿರುವಂತ ಸಿನಿಮಾಗಳು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ಅದನ್ನ ತೋರಿಸಬಾರದು ಅಂತ ಹೇಳಿ ಕೇಂದ್ರ ಸರ್ಕಾರ ಅನುಮತಿ ನೀಡಿಲ್ಲ ಇರ್ಬೋದು. ಆದ್ರೆ ಪ್ರಕಾಶ್ ರಾಜ್ ಅವರ ವಾದ ಏನು ಅಂತಂದ್ರೆ, ಚಿತ್ರಗಳು ಅಂತ ಬಂದವಾಗ ಈಗ ನೋಡಿ, ನಮ್ಮ ನೆಲದ ಭಾಷೆಯ ಸಿನಿಮಾವನ್ನ ನಾವು ಬೇರೆ ಭಾಷೆಗೆ ಕಂಡಾಗ ಅಥವಾ ಬೇರೆ ಲೆವೆಲ್ಗೆ ಅದು ಬೆಳೆದಾಗ ನಾವು ಅದನ್ನ ನೋಡಿ ಖುಷಿ ಪಡ್ತೀವಿ. ಹಾಗೆ ಬೇರೆಯವರ ಸಿನಿಮಾಗಳಿಗೂ ಕೂಡ ನಾವು ನಮ್ಮ ನೆಲದಲ್ಲಿ ಅವಕಾಶ ಕೊಡಬೇಕು ಅನ್ನೋಂಥದ್ದು ಅವರ ವಾದ. ಆದ್ರೆ ಚಲನಚಿತ್ರೋತ್ಸವ ಇರೋದು ನಮ್ಮ ನಾಡಿನಲ್ಲಿ ಏನೇನ್ ನಡೀತಾ ಇದೆ, ಯಾವ ರೀತಿಯಾಗಿ ಏನು ಸಿನಿಮಾಗಳು ಹೊಸದಾಗಿ ಪ್ರಯತ್ನಗಳು ಆಗ್ತಾ ಇದೆ, ಇಲ್ಲಿನ ಬೆಳವಣಿಗೆಗಳನ್ನ ತೋರಿಸ್ಬೇಕು. ಯಾಕಂದ್ರೆ ನಮ್ಮಲ್ಲಿಯ ಚಿತ್ರೋತ್ಸವ ಇದು, ಹಾಗಾಗಿ ಇಲ್ಲಿಯ ಸಿನಿಮಾಗಳಿಗೆ ಪ್ರಾಮುಖ್ಯತೆ ಕೊಡೋದು ಮುಖ್ಯವಾಗಿರುತ್ತೆ. ಅದನ್ನೇ ತೋರಿಸ್ಬೇಕು ಅನ್ನೋದು ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಮುಖ್ಯ ಉದ್ದೇಶ ಕೂಡ ಆಗಿರುತ್ತೆ. ಆದ್ರೆ ಇದರಲ್ಲಿ ಯಾವುದೇ ರಾಜಕೀಯ ವಿಚಾರ ಆಗ್ಲಿ ಅಥವಾ ರಾಜಕೀಯಕ್ಕೆ ಕಳಂಕ ಬರುವಂತ ವಿಚಾರ ಆಗ್ಲಿ, ಇದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಸಿನಿಮಾ ಬರಬೇಕು ಅನ್ನೋದು ಒಂದಿಷ್ಟು ಜನರ ನಿರ್ಣಯ, ಅದು ಬಿಜೆಪಿ ಅವ್ರದ್ದು ಆಗಿರುತ್ತೆ. ಜೊತೆಗೆ ಆದ್ರೆ ಕೇಂದ್ರ ಸರ್ಕಾರ ಏನು ಈ ಸಿನಿಮಾಗಳ ಪ್ಯಾಲೆಸ್ಟೈನ್ ಸಿನಿಮಾಗಳ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ಅವಕಾಶ ನೀಡಿಲ್ಲ, ಇದರ ವಿರುದ್ಧ ಗಟ್ಟಿಯಾಗಿ ನಿಲುವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಇವರು ನಮ್ಮ ಸಿನಿಮಾಗಳ ವಿಚಾರವಾಗಿ, ನಮ್ಮ ನಾಡಿನಲ್ಲಿ ನಡೆದಿರುವಂತಹ ಶೋಷಣೆ ವಿಚಾರವಾಗಿ ಎಷ್ಟು ಏನು ಮಾತನಾಡಿದ್ದಾರೆ, ಎಷ್ಟು ನಿಲುವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ನೋಡಿ, ಕಾಶ್ಮೀರ್ ಫೈಲ್ ಬಂದಾಗ್ಲೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ರು, ಒಂದಿಷ್ಟು ವಿಚಾರ ಆಯ್ತು. ನಮ್ಮ ಕನ್ನಡಿಗರಿಗೆ ಯಾವ ರೀತಿಯಾಗಿ ಏನು ಹಿಂಸೆಯನ್ನ ಕೊಟ್ರು, ಬ್ರಾಹ್ಮಣರಿಗೆ ಯಾವ ರೀತಿಯಾಗಿ ಕೊಲೆ ಪಾತಕಗಳನ್ನ ಮಾಡಿದ್ರು, ಟೆರರಿಸಂ ಹೆಂಗಿತ್ತು ಆಗಿನ ಕಾಲದಲ್ಲಿ, ಆ ರೀತಿಯಾದಂತ ಸಿನಿಮಾಗಳು ಸಾಕಷ್ಟು ಬಂತು. ಆದ್ರೆ ಅದ್ರ ಪರವಾಗಿ ಇವ್ರು ಎಷ್ಟು ಮಾತನಾಡಿದ್ದಾರೆ ಅನ್ನುವಂತ ಒಂದು ನಿಲುವು. ಇನ್ನು ಮುಖ್ಯಮಂತ್ರಿ ಅವ್ರನ್ನ ತೆಗೆದುಕೊಳ್ಬೇಕಾದ್ರೆ ನಮ್ಮ ಮಣ್ಣಿನ ಎದೆಯ ಹಣತೆಗೆ ಬೇರೆ ಭಾಷೆಗೆ ಯಾಕೆ ನಾವು ಏನು ಪ್ರಾಶಸ್ತ್ಯತೆ ಕೊಡಬೇಕು ಅಥವಾ ಅದನ್ನ ಸಂಭ್ರಮಿಸಬೇಕು ಅನ್ನುವಂತ ಒಂದು ವಿಚಾರ. ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನ ತರುವುದಕ್ಕೆ ಆಗೋದಿಲ್ಲ ಎನ್ನುವಂತ ನಿರ್ಬಂಧಗಳನ್ನ ಒಪ್ಪಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ನೋಡಿ, ಕೇರಳ ಚಿತ್ರೋತ್ಸವದಲ್ಲಿ ಹೀಗೆ ಮಾಡಿದಾಗ ಅಲ್ಲಿನ ಸರ್ಕಾರ ಪ್ರದರ್ಶನಕ್ಕೆ ಅನುವು ಮಾಡಿಕೊಟ್ಟಿತ್ತು. ನಿಮ್ಮ ರಾಜಕೀಯ ಹುನ್ನಾರ ನಡೆಯೋದಿಲ್ಲ ಎಂಬುದನ್ನ ನಾವು ಎನ್ನುವುದಕ್ಕೆ ನಮ್ಮ ಸರ್ಕಾರ ಅಥವಾ ಚಲನಚಿತ್ರ ಅಕಾಡೆಮಿ ಪ್ರತಿಭಟಿಸಬೇಕು ಅಂತ ಹೇಳ್ತಾರೆ. ಯಾಕೆ ನಾವು ನೋಡ್ಬೇಕು? ಅವ್ರೇನೋ ಕೇರಳದವ್ರು, ಅಲ್ಲಿನ ಸರ್ಕಾರ ಬಿಡಿ, ನಾವ್ ಯಾಕೆ ಅವ್ರದನ್ನ ತೋರಿಸ್ಬೇಕು ಅನ್ನೋಂತ ಒಂದು ವಿಚಾರ. ನಮ್ಮ ಸರ್ಕಾರ ನಿಲುವು ತಗೊಳುತ್ತೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುತ್ತೆ ಯಾವ್ದನ್ನ ತೋರಿಸ್ಬೇಕು, ಯಾವ್ದನ್ನ ತೋರಿಸಬಾರ್ದು ಅಂತ. ನೀವು ಮೊದ್ಲೇ ಹಿಂದೂಗಳ ವಿರೋಧಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ದ್ವೇಷವನ್ನ ಕಟ್ಕೊಂಡಿದ್ದೀರಾ. ಆದ್ರೆ ಈಗ ಬಂದ್ಬಿಟ್ಟು ನೀವು ಒಂದು ಚಲನಚಿತ್ರೋತ್ಸವದ ಮುಖ್ಯ ಇದು ಆಗಿ ಬಂದಿರ್ತೀರಾ ಅಂತಂದ್ರೆ ನಿಮ್ಗೆ ಒಂದಿಷ್ಟು ಜವಾಬ್ದಾರಿ ಇರುತ್ತೆ. ಅಲ್ಲೂ ಕೂಡ ಏನು ಮೊಸರಲ್ಲಿ ಕಲ್ಲು ಹುಡುಕ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಮಾತನಾಡ್ತೀರಾ ಅಂತಂದಾಗ ಅದಕ್ಕೆ ಒಂದಿಷ್ಟು ರಾಜಕೀಯ ಹುನ್ನಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜಕೀಯ ವಿಚಾರವಾಗಿ ಬೇರೆ ಇಲ್ಲಿ, ಚಲನಚಿತ್ರೋತ್ಸವ ವಿಚಾರವೇ ಬೇರೆ ಇಲ್ಲಿ. ಹಾಗಾಗಿ ಎಲ್ಲವೂ ಕೂಡ ಮಿಕ್ಸ್ ಮಾಡಬಾರ್ದು. ಒಂದ್ ವೇಳೆ ಅವಕಾಶ ಸಿಕ್ಕರೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅವಕಾಶ ಸಿಗುತ್ತೆ ಬಿಡಿ ಅಂತ ಹೇಳಿ ಶಾಸಕ ರಿಜ್ವಾನ್ ಅರ್ಷದ್ ಅವರು ಮಾತನಾಡಿದಾರಂತೆ. ಪ್ಯಾಲೆಸ್ಟೈನ್ ಸಿನಿಮಾಗಳು ನಮ್ಮ ವೇದಿಕೆ ಮೇಲೆ ಪ್ರದರ್ಶನ ಮಾಡ್ತವೆ, ನಮ್ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೇ ಆಗಲಿದ್ರೆ ಎಲ್ಲೂ ಆಗೋದಿಲ್ಲ, ಆದ್ರೆ ಇಲ್ಲೇ ಆಗುತ್ತೆ, ಇನ್ನೆಲ್ಲೂ ಆಗೋದಿಲ್ಲ ಅಂತ ಹೇಳಿ ಅವ್ರೇನು ಮಾತನಾಡಿದಾರಂತೆ. ಗೊತ್ತಿಲ್ಲ ಅವ್ರೇನ್ ಹೊಗಳಿದ್ದೋ ಅಥವಾ ತೆಗಳಿದ್ದೋ, ಏನು ಸಿದ್ದರಾಮಯ್ಯ ಅವ್ರು ಮಾಡ್ತಾರೆ, ಅವರಿಗೆ ಬೆಂಬಲ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು
ಸಿನಿಮಾಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನ ತಿದ್ದುವ ಕೆಲಸ ಮಾಡಬೇಕು. ಅಂತ ಕೆಲಸಗಳು ಆಗ್ಬೇಕು. ಸಮಾಜದಲ್ಲಿನ ಅಸಮಾನತೆ ಏನಿದೆ, ಅಸಮಾನತೆ ಏನಿದೆ, ಬಡತನ ಇದೆ, ಇವುಗಳನ್ನ ಹೋಗ್ಲಾಡಿಸುವಂತ ಕೆಲಸಗಳು ಮಾಡ್ಬೇಕು. ಸಿನಿಮಾಗಳು ಬಂದ್ರೆ ಅದನ್ನ ನೋಡುವಂತ ಜನರಿಗೆ 4 ಉಪಯೋಗ ಆಗಬೇಕು. ಅದು ಬಿಟ್ಬಿಟ್ಟು ದ್ವೇಷ ಹುಟ್ಟುವಂಗ ಆಗಿರ್ಬಾರ್ದು. ಬೇರೆ ದೇಶಗಳ ಜನಜೀವನ ಅಥವಾ ರಾಜಕೀಯವನ್ನ, ಅಲ್ಲಿನ ಸಮಾಜವನ್ನ ಅರ್ಥ ಮಾಡ್ಕೊಳ್ಳೋದು ಇಂಥ ಅಂತಾರಾಷ್ಟ್ರೀಯ ಚಿತ್ರೋತ್ಸವವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅದಕ್ಕೋಸ್ಕರನ ಮಾಡ್ತಾ ಇರೋದು. ಹೇಗೆ ಜನರು ಬಾಳ್ತಾರೆ, ಅಲ್ಲಿನ ನೋವು ಏನು, ಅಲ್ಲಿನ ಕಷ್ಟ ಏನು, ಅಲ್ಲಿನ ಸಮಾಜ ಹೆಂಗಿದೆ, ಸಮಾಜ ಹೆಂಗಿದೆ, ಸಮಾಜ ಕಟ್ಟೋದಕ್ಕೆ ಅವ್ರು ಯಾವ ರೀತಿಯಾದಂತ ಹೋರಾಟವನ್ನ ಮಾಡ್ತಿದ್ದಾರೆ, ಶೋಷಿತರು ಯಾವ ರೀತಿ ಅಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ, ಹಿಂದುಳಿದವರಿಗೆ ರೈತರ ಸಮಸ್ಯೆಗಳೇನು, ಈ ಎಲ್ಲಾ ನಿಟ್ಟಿನಲ್ಲಿ ಸಿನಿಮಾಗಳು ತೋರಿಸ್ಬೇಕು. ಆದ್ರೆ ಪ್ರಕಾಶ್ ರಾಜ್ ಅವರು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಅವ್ರು ಕೇಳಿರುವಂತದ್ದು. ಪ್ರಕಾಶ್ ರಾಜ್ ಅವರು ವೇದಿಕೆಯಲ್ಲಿ ಯಾವುದೇ ಇದ್ರ ಬಗ್ಗೆ ಪ್ರತಿಕ್ರಿಯೆನೂ ನೀಡಿಲ್ಲ. ಆದ್ರೆ ಅಲ್ಲಿಂದ ಆಚೆ ಬಂದ್ಮೇಲೆ ಹೇಳ್ತಾರೆ, ಇಲ್ಲ ಪ್ಯಾಲೆಸ್ಟೈನ್ ಸಿನಿಮಾಗೆ ಪ್ರಾಶಸ್ತ್ಯತೆ ಕೊಡಬೇಕಿತ್ತು, ಅದು ಸ್ವಾತಂತ್ರ್ಯವೋ ಅಥವಾ ರಾಜಕೀಯ ಪ್ರಚಾರವೋ ಅದೆಲ್ಲ ಬೇಡ, ಕೊಡಬೇಕಿತ್ತು ಅಂತ ಹೇಳ್ತಾರೆ. ನೀವು ಎಷ್ಟು ಸ್ವಾಮಿ ನಮ್ಮ ನೆಲದ ಜಲದ ನೋವುಗಳಿಗೆ ಸ್ಪಂದಿಸ್ತಾ ಇದ್ದೀರಾ? ನಮ್ಮ ನಾಡಿನಲ್ಲಿ ಇದ್ದಂತಹ ತೊಂದರೆಗಳಿಂದ ನೀವೆಷ್ಟು ಸಿನಿಮಾಗಳನ್ನ ಮಾಡಿ ತೋರಿಸ್ತಾ ಇದ್ದೀರಾ? ಆಸ್ ಅ ಆಕ್ಟರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಏನ್ ಮಾಡ್ತಾ ಇದ್ದೀರಾ? ಕನ್ನಡ ಒಂದು ಚಲನಚಿತ್ರೋತ್ಸವದಲ್ಲಿ ನೀವ್ ಏನ್ ಮಾಡಿದೀರಾ? ಚಲನಚಿತ್ರೋತ್ಸವ ಬಿಟ್ಬಿಡಿ, ಒಂದು ಇಂಡಸ್ಟ್ರಿಗೆ ನಿಮ್ಮ ಕೊಡುಗೆ ಏನಿದೆ ಅದನ್ನ ಹೇಳಿ. ಕೇವಲ ಬಾಯಿ ಬಡ್ಕೊಳ್ತೀರಾ ಬಿಟ್ರೆ ಬೇರೆ ಏನ್ ಮಾಡ್ತೀರಾ? ಕಿಡಿ ಹಚ್ಚುವಂತ ಕೆಲಸ ಬಿಟ್ರೆ ಬೇರೆ ಏನ್ ಮಾಡ್ತೀರಾ ಅಂತ ಹೇಳಿ ಬಿಜೆಪಿ ಅವರು ಇದೀಗ ವಾಗ್ವಾದವನ್ನ ಮಾಡ್ತಾ ಇರೋದು. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ಪ್ಯಾಲೆಸ್ಟೈನ್ ಸಿನಿಮಾಗಳಿಗೆ ಅವಕಾಶ ಸಿಗುತ್ತಾ ಅಥವಾ ಈ 4 ಸಿನಿಮಾಗಳಲ್ಲಿ ಯಾವ ರೀತಿಯಾಗಿ ಇದೆ ಗೊತ್ತಿಲ್ಲ. ಆದ್ರೆ ಒಂದ್ ಕಡೆ ಅಂತೂ ಸತ್ಯ, ಪ್ಯಾಲೆಸ್ಟೈನ್ ಸಿನಿಮಾ ಅಂತ ಬಂದಾಗ ಒಂದಿಷ್ಟು ಆ ಭಾಗದ ನೋವು ಮತ್ತೆ ಅಲ್ಲಿನ ಜನರ ಒಂದು ಆಕ್ರೋಶ, ದುಃಖ ಹೇಗಿದೆ, ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳಾಗ್ತಿತ್ತು, ಯಾವ ರೀತಿಯಾಗಿ ಅವ್ರ ಮೇಲೆ ದೌರ್ಜನ್ಯ ಆಗ್ತಿತ್ತು, ಇದೆಲ್ಲವನ್ನ ತೋರಿಸುವಂತ ವಿಚಾರ ಆಗತ್ತೆ. ಆದ್ರೆ ಸಿನಿಮಾ ಅಂತ ಬಂದಾಗ ಅದು ದೇಶಭಕ್ತಿಯೂ ಆಗ್ಬಾರ್ದು, ಮಾನವೀಯತೆನೂ ಆಗ್ಬಾರ್ದು, ರಾಜಕೀಯದ ನಡುವೆ ಸಂಘರ್ಷ ಹುಟ್ಟಿಸುವಂತ ಕೆಲಸವೂ ಆಗ್ಬಾರ್ದು. ಆ ರೀತಿಯಾಗಿ ಸಿನಿಮಾಗಳಿರ್ಬೇಕು. ಅದನ್ನ ನೋಡಿ ಒಂದಿಷ್ಟು ಕಲಿಯುವಂಥದ್ದಿರ್ಬೇಕು, ನಾವು ಅರ್ಥ ಮಾಡ್ಕೊಳ್ಳುವಂಥದ್ದಿರ್ಬೇಕು. ಆ ರೀತಿಯಾಗಿ ಸಿನಿಮಾಗಳು ಬರಬೇಕು ಅನ್ನೋದು ಎಲ್ಲರ ಉದ್ದೇಶ ಕೂಡ ಹೌದು, ನಮ್ಮ ಉದ್ದೇಶ ಕೂಡ ಅದೇ ಆಗಿರುತ್ತೆ. ಇದು ಈ ಹೊತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯಾದಂತ ಸಮಗ್ರ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.